ಆ್ಯಕ್ಟಿಂಗ್ ಶುರು ಮಾಡಿದ್ರಿ, ಒಂದು ಕಡೆ ಸೀರಿಯಲ್ ನಡೀತಾ ಇತ್ತು, ಇನ್ನೊಂದು ಕಡೆ ಲವ್ ಸ್ಟೋರಿ ನಡೀತಿತ್ತಲ್ಲ? ಇಲ್ಲ, ಲವ್ ಸ್ಟೋರಿ ನನಗೆ ನಾನು 2008 ಆರ್ 9 ಅಂದ್ಕೊಳ್ತೀನಿ. 2009 ಲವ್ ಆಗಿದ್ದು. ನಾನು ಪ್ಯಾರಾಮೆಡಿಕಲ್ ತೊಗೊಂಡಿದ್ದೆ. ಸೊ ಆವಾಗ ನನಗೆ ಅಜಯ್ ಅವರು ಪರಿಚಯ ಆಗಿತ್ತು. ಸೊ ಆವಾಗ ಲವ್ ಆಗಿದ್ದು. ಸೊ ಲವ್ ಆದರೂ ನಾವೊಂದು ಈಗ ಹುಡುಗ ಹುಡುಗಿ ಅಂತಂದರೆ, ಸೊ ಇವಾಗ ಹುಡುಗ ಹುಡುಗಿ ಅಂತಂದರೆ ಲವರ್ಸ್ ಅಂತಂದರೆ ಪಾರ್ಕು ಸಿನಿಮಾ ಎಲ್ಲ ಸುತ್ತಾಡ್ತಾರಲ್ವ. ನಾನು ಹೋಗ್ತಿದ್ದೆ ಡೈರೆಕ್ಟ್ ಹೋಟೆಲ್ಗೆ. ನನ್ನ ಹುಡ್ಗಂಗೆ ಕೇಳ್ತಾ ಇದ್ದಿದ್ದೆ ಹೋಟೆಲ್ಗೆ, ಹೊಟ್ಟೆ ತುಂಬ ಊಟ ಕೊಡಿಸು, ಮತ್ತಿನ್ನೇನೂ ಇಲ್ಲ ನನಗೆ, ಬಟ್ಟೆ ಮತ್ತಿನ್ನೇನು ಹೊಟ್ಟೆ ತುಂಬ. ಬಿಕಾಸ್ ನಾನು ದುಡಿತಾ ಇದ್ದೆ. ಆದರೆ ಏನೋ ಒಂದು ಹುಡುಗನಿಂದ ಏನೋ ಒಂದು ಕೇಳಿ ಪಡ್ಕೊಳ್ಳೋದಿದೆಯಲ್ಲ, ಸೊ ಅದೊಂದು ಖುಷಿ. ನಾನು ಚೆನ್ನಾಗಿ ಊಟ ಮಾಡಿ ಕತ್ತು ಬಗ್ಸಿ ಊಟ ಮಾಡಿದವಳು ಆಮೇಲೆ ತಲೆ ಎತ್ತಿ ಓಕೆ ಬಾಯ್ ಅಂತೇಳಿ ಹೋಗ್ತಾ ಇದ್ದೆ. ಓಕೆ, ಆ ಥರ ನನ್ನ ಲವ್ ಸ್ಟೋರಿ. ಅಂತ ಕಾಸ್ಟ್ಲಿ ಗಿಫ್ಟ್ ಏನು ಬೇಡ, ಕಾಸ್ಟ್ಲಿ ಗಿಫ್ಟ್ ಬೇಡ. ಯಾಕೆಂದರೆ ಇಂಥ ಹುಡುಗಿರು ಬಾಕಿಯವರಿಗೆಲ್ಲ ಸಿಕ್ಬಿಟ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ಇಲ್ಲ ಇಲ್ಲ, ಅದು ಹೆಂಗೆ ಅಂದರೆ ಮನೇಲಿ ಹೇಳಿದ್ನಲ್ಲ, ಊಟಕ್ಕೆ ತುಂಬ ಹೊಡೆದಾಡ್ತಾ ಇದ್ದಿದ್ದು. ನನಗೆ ಇವು ಚೆನ್ನಾಗಿ ಊಟ ಯಾವಾಗ ಸಿಗುತ್ತಪ್ಪ. ಈವನ್ ನಾನು ದುಡಿತಿದ್ದಿದ್ದು 4,000 ರೂಪಾಯಿ ಅವಾಗ. ಸೊ 4,000 ರೂಪಾಯಲ್ಲಿ ಮನೆ ಬಾಡಿಗೆ ಎಲ್ಲ ಖರ್ಚು ಎಲ್ಲ ಸೇರಿದ್ರೂ ನನಗೆ ಉಳಿತಿದ್ದಿದ್ದು 500 ರೂಪಾಯಿ. ಆ 500 ರೂಪಾಯಿ ಏನು ಮಾಡ್ತಿದ್ದೆ ಅಂತಂದರೆ, ದಾವಣಗೆರೆಯಲ್ಲಿ ಒಂದು ಬಾಪೂಜಿ ಹಾಸ್ಪಿಟಲ್ ಇದೆ, ಗೌರ್ಮೆಂಟ್ ಹಾಸ್ಪಿಟಲ್ ಇದೆ. ಆ ಗೌರ್ಮೆಂಟ್ ಹಾಸ್ಪಿಟಲ್ ಹೊರಗಡೆ ತುಂಬ ಜನ ಅವ್ರನ್ನ ನೋಡ್ಕೊಳಕ್ಕಾಗದೇ ಇರೋರು ರೋಗಿಗಳಿರ್ತಾರಲ್ಲ, ಅವ್ರನ್ನ ಹೊರಗೆ ಹಾಕಿರೋರು. ಅವ್ರು ಹೆಂಗೆ ಅಂದರೆ ಕಾಲೆಲ್ಲ ಹುಳ ಬಂದಿರೋದು, ನಡೆಯೋಕ್ಕೆ ಆಗಲ್ಲ, ತುಂಬ ತುಂಬ ಒಂದು ಹೀನಾಯ ಸ್ಥಿತಿಲಿ ಇರ್ತಾಯಿದ್ರು ಅವರು. ಸೊ ಅಂಥವ್ರು ನೋಡಿ ನನಗೆ ಊಟ ಇಲ್ಲ. ಬಟ್ ನನಗೆ ಹೆಂಗೆ ಅನ್ಸೋದಂದರೆ, ಅವ್ರ ಹತ್ರ ಹೋಗಿ ಊಟ ಮಾಡಿದ್ರಾ ಅಂತ ಕೇಳೋದು. ಇಲ್ಲ ಅಂತಂದರೆ ಅಲ್ಲೇ ಏನಾದರೂ ಒಂದು, ಅದರಲ್ಲೂ ನಾನು ಹೆಂಗೆ ಅಂದರೆ, ನೀವು ವೆಜ್ಜಾ ನಾನ್ ವೆಜ್ಜಾ? ನಾನು ಯಾಕಂಗೆ ಯೋಚನೆ ಮಾಡ್ತಿದ್ದೆ ಅಂದರೆ, ಹೊಟ್ಟೆ ತುಂಬ ತಿನ್ನಲಿ, ಅವ್ರಿಗೆ ಇಷ್ಟ ಆಗಿರೋದು ಹೊಟ್ಟೆ ತುಂಬ ತಿನ್ನಲಿ ಅಂತಲೇ ನಾನು ಯೋಚನೆ ಮಾಡ್ತಾ ಇದ್ದಿದ್ದು. ಅದಕ್ಕೆ ಹೋಗಿ ಕೇಳ್ತಾ ಇದ್ದೆ, ವೆಜ್ ತಿಂತೀರಾ ನಾನ್ ವೆಜ್ ತಿಂತೀರಾ? ಅವ್ರಿಗೆ ಏನೋ ಒಂದು ಕೊಡ್ಸಮ್ಮ ಅಂತ ಅನ್ನೋರು. ಆಮೇಲೆ ಹೋಗ್ಬಿಟ್ಟು ಏನಾದರೂ ಒಂದು ಕೊಟ್ಟು ಒಂದು ವಾಟರ್ ಬಾಟಲ್ ಇಟ್ಟು ಹೋಗ್ತಾಯಿದ್ದೆ. ಅದು ನನ್ನ ಹಸ್ಬೆಂಡ್ಗೆ ತುಂಬ ಅಂದರೆ ತುಂಬ ಇಷ್ಟ ಆಗ್ತಾ ಇದ್ದಿದ್ದು. ಸೊ ಎಷ್ಟು ಚೆನ್ನಾಗಿ ಅಂದರೆ ಬೇರೆಯವ್ರಂದರೆ ಈ ಥರದ್ದು ಅವ್ರಿಗೆಲ್ಲ ಎಷ್ಟು ಕನ್ಸನ್ನು ತೋರಿಸ್ತಾರೆ ಅಂತ ಹೇಳಿಬಿಟ್ಟು, ಅದು ಒಂದು ಕಾರಣ ಇಷ್ಟ ಆಗೋದಕ್ಕೆ. ಸೊ ಈ ಥರ. ಎಷ್ಟು ವರ್ಷಗಳ ಕಾಲ ಲವ್ ಮಾಡಿ ಮದುವೆ ಆದ್ರಿ? ಅಷ್ಟು 2008-9 ಅಂತಂದರೆ ಒಂದು 10-15 ಇಯರ್ಸ್ ಆಯಿತು ಲವ್. ಬಟ್ 10 ಇಯರ್ಸ್ ಆದಮೇಲೆ ಮದುವೆ ಆಗಿದ್ದು. ಐ ಥಿಂಕ್ ಕೊರೋನಾ ಟೈಮಲ್ಲಿ ಹೌದೌದು ಮದುವೆ ಆಗ್ತೀರಾ? ಹೌದು. ಯಾರನ್ನೂ ಕರೆಯಲ್ಲ ಮದುವೆಗೆ, ಸಿಂಪಲ್ ಆಗಿ ಮದುವೆ ಆಗ್ತೀರಾ. ಈ ಬಗ್ಗೆ ಹೇಳಿ. ಸಿಂಪಲ್ಲಾಗಿ ಮದುವೆ ಆಗೋದಕ್ಕೆ ಕಾರಣ ಏನಂದರೆ, ನಮ್ಮ ಜೀವನಕ್ಕೆ ಆಲ್ರೆಡಿ ಏನಂತಾರೆ, ಕಷ್ಟಗಳನ್ನು ನೋಡಿ ಬೆಳ್ಕೊಂಡು ಬಂದಿದ್ದರಿಂದ ದುಡ್ಡನ್ನ ಅಷ್ಟು ಈಸಿಯಾಗಿ ಖರ್ಚು ಮಾಡೋದಕ್ಕೆ ಮನಸ್ಸು ಬರಲಿಲ್ಲ. ಒಂದು ಅಷ್ಟು ದುಡ್ಡು ಇರಲಿಲ್ಲ. ಬಟ್ ನಾನು ನನ್ನ ಹಸ್ಬೆಂಡ್ ನಾವು ಏನು ಅಂದ್ಕೊಂಡಿದ್ವಿ ಅಂತಂದರೆ, ನಾವೇನು ದುಡ್ದಿರ್ತೀವಿ ಅಷ್ಟೇ ದುಡ್ಡಲ್ಲಿ ನಾವು ಮದುವೆ ಆಗೋಣ. ಯಾರು ನಿಮ್ಮ ಅಪ್ಪ ಅಮ್ಮಂಗೂ ತೊಂದರೆ ಕೊಡೋದು ಬೇಡ, ನಮ್ಮ ಫ್ಯಾಮಿಲಿಗೂ ತೊಂದರೆ ಕೊಡೋದು ಬೇಡ, ಯಾರಿಗೂ ನಾವು ಹೊರೆ ಆಗೋದು ಬೇಡ. ಸೊ ಹಾಗಾಗಿ ನಾವೇನು ದುಡ್ದಿರ್ತೀವೋ ಅದರಲ್ಲೇ ಮದುವೆ ಆಗೋಣ ಅಂತೇಳ್ಬಿಟ್ಟು ನಮ್ಮ ಹತ್ರ ಇದ್ದಿದ್ದ ದುಡ್ಡಲ್ಲಿ ನಾವು ಮದುವೆ ಆಗಿದ್ದು. ತುಂಬ ಸಿಂಪಲ್ಲಾಗಿ ಮದುವೆ ಆಗಿದ್ದು. ಯಾಕೆಂದರೆ ಎಷ್ಟೋ ವರ್ಷ ಕಷ್ಟಪಟ್ಟಿದ್ದ ದುಡ್ಡನ್ನ ನೀವು ಒಂದು ದಿನದಲ್ಲಿ ಖರ್ಚು ಮಾಡ್ತೀರ. ಸೊ ಏನು ಹೌದು, ಮೆಮೊರಿ ಇರುತ್ತೆ. ಒಂದು ಮದುವೆ ಯಾವಾಗಲೂ ಆಗಲ್ಲ, ಒಂದೇ ಸರಿ ಲೈಫಲ್ಲಿ ಆಗೋದು. ಆ ಒಂದು ಮೆಮೊರಿ ಕ್ರಿಯೇಟ್ ಮಾಡ್ಕೋಬೇಕು ಎಲ್ರಿಗೂ. ಈವನ್ ನನಗೂ, ನಾನು ಒಂದು ಹೆಣ್ಣು, ನನಗೂ ಆಸೆ ಇರುತ್ತೆ. ಸೊ ಹಂಗೆ ಅರಶಿನ ಶಾಸ್ತ್ರ ಮಾಡ್ಕೊಳ್ಬೇಕು, ಈ ರೀತಿ ಮೆಹಂದಿ ಶಾಸ್ತ್ರ ಮಾಡ್ಕೊಳ್ಬೇಕು, ಎಲ್ಲದೂ ಇತ್ತು. ಬಟ್ ನಾವು ಕೆಲವೊಂದನ್ನು ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ. ಏನಂದರೆ ಫ್ಯೂಚರ್ಗೋಸ್ಕರ ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ. ಬೇಡ, ಸಾಲ ಮಾಡಿ ಮದುವೆ ಆಗೋದಕ್ಕಿಂತ ನಾವು ಹೆಂಗೆ ಮದುವೆ ಆಗ್ತೀವಿ ಅನ್ನೋದಕ್ಕಿಂತ ಹೆಂಗೆ ಬದುಕ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಸೊ ಹಾಗಾಗಿ ನಾವು ಹೆಂಗೆ ಬದುಕ್ತೀವಿ ಅನ್ನೋದು ಮುಖ್ಯ. ಬೇಡ, ಸಿಂಪಲಾಗಿ ಆಗೋಣ ಅಂತ ಆದ್ವಿ.
ರೀಸೆಂಟ್ ಆಗಿ ನೀವು ಮದುವೆ ಆಗಿರೋ ವಿಷಯವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತೀರಾ, ಮೊದಲು ನೀವು ಹೇಳಿರೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಹೆಂಗಾಗತ್ತೆ ಅಂದ್ರೆ ಲವ್ ಮಾಡಿದ ಕೂಡಲೇ ಹೇಳ್ಬಿಡ್ತಾರೆ ನಾವು ರಿಲೇಶನ್ಶಿಪ್ ಅಲ್ಲಿ ಇದೀವಿ ಅಂತ ಹೇಳೋದುಂಟು. ಮದುವೆ ಆದ ನಂತರನೂ ಮತ್ತೆ ವಿತ್ ಮೈ ಲೈಫ್ ಲೈನ್, ವಿತ್ ಮೈ ಹಬಿ ಅಂತ ಒಂದಷ್ಟು ಫೋಟೋಸ್ ವಿಡಿಯೋಸ್ನ ಹಾಕೊಳ್ಳೋದನ್ನೆಲ್ಲ ನಾವು ನೋಡಿದೀವಿ, ಆ ಅಬ್ಬರಗಳನ್ನ ನೋಡಿದೀವಿ. ಬಟ್ ನೀವು ಹೇಳಿರೋದಿಲ್ಲ, ಆ ನಂತರ ಹೇಳ್ತೀರಾ. ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ಫಸ್ಟ್ ಆಫ್ ಆಲ್ ನನ್ನ ಪರ್ಸ್ನಲ್ ಲೈಫ್ನ ನಾನು ತೋರಿಸ್ಕೊಳ್ಳೋದಕ್ಕೆ ಇಷ್ಟಪಟ್ಟಿರಲಿಲ್ಲ. ಯಾಕೆ ಅಂತಂದರೆ ಬೇಡ, ಏನಕ್ಕೆ ಎಲ್ಲನೂ ಹೇಳ್ಕೊಳ್ಬೇಕು. ನಾನೊಬ್ಬ ಆರ್ಟಿಸ್ಟ್, ಓಕೆ, ನನ್ನ ಫೋಟೋಸ್ ಎಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ, ಅದು ಓಕೆ. ಎಲ್ಲದನ್ನು ಏನಕ್ಕೆ ಶೇರ್ ಮಾಡಬೇಕು ಒಂದು. ಆಮೇಲೆ ಫಸ್ಟು ನನ್ನ ತಲೆಯಲ್ಲಿ ಇದ್ದಿದ್ದು ಹಸ್ಬೆಂಡ್ ಬಿಟ್ಬಿಡಿ, ಸೆಕೆಂಡು ಫ್ಯಾಮಿಲಿ ಅಂತ ಬಂದರೆ ಅಪ್ಪ ಇಲ್ಲ. ಸೊ ನಂಗೆ ಹೆಂಗೆ ಅಂದರೆ ಮದರ್ಸ್ ಡೇ ಬಂದರೆ ಮದರ್ಸ್ ಡೇ ಫೋಟೋ ಹಾಕಬೇಕಾಗುತ್ತೆ, ಅಮ್ಮನ ಫೋಟೋ ಹಾಕಬೇಕಾಗುತ್ತೆ. ಇನ್ನು ಫಾದರ್ಸ್ ಡೇ ಬಂದರೆ ಫಾದರ್ಸ್ ಡೇಗೆ ಅಪ್ಪನ ಫೋಟೋ ಹಾಕಬೇಕಾಗುತ್ತೆ. ಬೇಡ, ಬಿಕಾಸ್ ಯಾಕೆಂದರೆ ನಾನು ಇಂಡಸ್ಟ್ರಿಗೆ ಬಂದಾಗ ನಾನು ಸುಳ್ಳು ಹೇಳ್ಬಿಟ್ಟಿದ್ದೆ, ನನಗೆ ಅಪ್ಪ ಇದ್ದಾರೆ, ಸೊ ಅವ್ರು ಹಾಗೆ, ಅವರು ಇನ್ಸ್ಪೆಕ್ಟರ್ ಹಾಗೆ ಹಿಂಗೆ ಅಂತ ನಮ್ಮನ್ನ ನಾವು ಕಾಪಾಡ್ಕೊಳ್ಬೇಕಲ್ವ. ಸೊ ಹಾಗಾಗಿ ನಾನು ಹೈಡ್ ಮಾಡಿದ್ದೆ. ಸೊ ಹಾಗಾಗಿ ಎಲ್ಲನೂ ಈ ಥರ ಶೇರ್ ಮಾಡ್ಕೊಂಡು ಬೇಡ ಅಂಥೇಳಿ ಥಿಂಕ್ ಮಾಡಿ ಇದು ಮಾಡಿದ್ದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.